ನೋಡ್ತಾ ಇದ್ರ BBC ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಸ್ವಾಗತ್. ಮೊದಲಿಗೆ ಹೆಡ್ಲೈನ್ಸ್. ರಾಜಧಾನಿಯಲ್ಲಿ ಮಹಿಳೆಯರಿಗೆ ಸಿಗ್ತಾ ಇಲ್ಲ ರಕ್ಷಣೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಹೀನ ಕೃತ್ಯ. ಪಾರ್ಟ್ ಟೈಮ್ ಕೆಲಸ ಮುಗಿಸಿ ಬಂದಿದ್ದ ಕಾಲೇಜು ಯುವತಿ ಮೇಲೆ ಅತ್ಯಾಚಾರ. ನಿಪ್ಪಾಣಿಯಲ್ಲಿ ಹದ್ದು ಮೀರಿದ ರಾಜಕೀಯ ಕಿತ್ತಾಟ. ಶಾಸಕಿ ಶಶಿಕಲಾ ಜೊಲ್ಲೆ ಕಾರ್ಯಕ್ರಮಕ್ಕೆ ನುಗ್ಗಿ ಕಾಂಗ್ರೆಸ್ ಕಾರ್ಯಕರ್ತರ ಗಲಾಟೆ. ವೇದಿಕೆಯಲ್ಲಿ ಕಣ್ಣೀರು ಹಾಕಿದ ಮಹಿಳಾ ಶಾಸಕಿ. ರಾಜ್ಯದ ಕಾರಾಗೃಹಗಳಲ್ಲಿ ಭಾರೀ ಬದಲಾವಣೆ. ಜೈಲಿನ ಅಕ್ರಮಗಳಿಗೆ ಬ್ರೇಕ್. ಜೈಲು ಹಕ್ಕಿಗಳಿಗೆ ಡಿಜಿಪಿ ಅಲೋಕ್ ಕುಮಾರ್ ಬಿಗ್ ಶಾಕ್. ವಾರ್ತೆಗಳ ವಿವರ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಹೆಣ್ಣು ಮಕ್ಕಳು ಓಡಾಡುವುದೇ ಕಷ್ಟವಾಗ್ಬಿಟ್ಟಿದೆ. ಇನ್ನು ಆಫೀಸ್ ಕೆಲಸ ಅಂತ ರಾತ್ರಿ ಹೊತ್ತು ಒಂಟಿಯಾಗಿ ನಡೆದಾಡೋ ಮಹಿಳೆಯರ ಕತೆ ಹೇಳುತ್ತಿರದಾಗಿದೆ. ಇದೀಗ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಹೀನ ಕೃತ್ಯ ಬಯಲಾಗಿದೆ. ಕಾಲೇಜು ಮುಗಿಸಿ ಮೊಮೋಸ್ ಅಂಗಡಿಗೆ ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗ್ತಿದ್ದ ಯುವತಿ ಮೇಲೆ ಅತ್ಯಾಚಾರವೆಸಗಿರುವ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಮೇ 11ರಂದು ಕಾಲೇಜು ವಿದ್ಯಾರ್ಥಿನಿ ಮೇಲೆ ಹೈನಾಜ್ ಎಂಬಾತ ಅತ್ಯಾಚಾರವೆಸಗಿದ್ದಾನೆ ಎನ್ನುವ ಆರೋಪ ಕೇಳಿಬಂದಿದೆ. ಯುವತಿ ಕಾಲೇಜು ಮುಗಿದ ಬಳಿಕ ಬಿಡುವಿನ ವೇಳೆ ಮೊಮೋಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ಲಂತೆ. ಈ ವೇಳೆ ಪರಿಚಯವಾಗಿದ್ದ ಹೈನಾಜ್ ಎಂಬಾತನೇ ತನ್ನ ಮೇಲೆ ಅತ್ಯಾಚಾರವೆಸಗಿದ್ದಾನೆ ಎಂದು ಯುವತಿ ಆರೋಪ ಮಾಡಿದ್ದಾರೆ. ಮೊಮೋಸ್ ಅಂಗಡಿ ಮಾಲೀಕರಾದ ಘೋಷ್ ಮತ್ತು ಅತುಲ್ ಎಂಬುವವರು ಅಂಗಡಿ ಮಾರಾಟಕ್ಕೆ ಮುಂದಾಗಿದ್ದರಂತೆ. ಈ ವೇಳೆ ಮಧ್ಯವರ್ತಿಯಾಗಿ ಬಂದಿದ್ದ ಹೈನಾಜ್ ಎಂಬಾತ ಯುವತಿಯನ್ನ ಪರಿಚಯ ಮಾಡಿಕೊಂಡಿದ್ದ ಎನ್ನಲಾಗುತ್ತಿದೆ. ಮೊಮೋಸ್ ವ್ಯಾಪಾರ ನಡುವೆ ಹೈನಾಜ್, ಅತುಲ್, ಘೋಷ್ ಮತ್ತು ಯುವತಿ ಒಂದೆಡೆ ಸೇರಿ ಪಾರ್ಟಿ ಮಾಡಿದ್ದರಂತೆ. ನಂತರ ಅತುಲ್, ಘೋಷ್ ಇಬ್ಬರು ಊಟ ತರಲು ಹೊರಗೆ ಹೋಗಿದ್ದ ವೇಳೆ ಯುವತಿ ಮೇಲೆ ಹೈನಾಜ್ ಅತ್ಯಾಚಾರ ನಡೆಸಿದ್ದಾನೆ ಎನ್ನುವ ಆರೋಪ ಕೇಳಿಬಂದಿದೆ. ಮೇ 11ರಂದು ರಾತ್ರಿ 12 ಗಂಟೆ ಬಳಿಕ ಈ ಘಟನೆ ನಡೆದಿದ್ದು, ಪೊಲೀಸರು ದೂರು ಕೊಡದಂತೆ ಬೆದರಿಕೆ ಹಾಕಿದ್ರು ಎಂದು ಯುವತಿ ಆರೋಪ ಮಾಡಿದ್ದಾರೆ. ಈ ಸಂಬಂಧ ಯುವತಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎಂದು ವರದಿಯಾಗಿದೆ. That day night, my shop owner's friend Hainu said that he will throw a party. Okay, we went to the party. Members with my shop owner, me and his friend, my shop owner's friend Ambrose. We went to that party. Who called us was Hainu. Okay, that party was happening in my shop owner's room only. At the first moment, around after 12 o'clock, which means May 12th. So after 12:30 to 1 o'clock a.m. May 12th, party was going on, and we already drank 2-3 pegs. And after that, my friend Ambrose and my shop owner went to buy us food. So that time, Hainu and me was alone in that room. While after they went to bring us food. Hainu tried to tried to rape me, molested me. He literally tried to rape me. I can say that he forced me to do sexual activity, but I was against him. I didn't allow him to touch my body. He forcefully did a sexual activity. He tried to rape me. He literally pulled out all my dress. ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಕಿತ್ತಾಟ ನಡೆತಾ ಇದ್ದು, ಶಾಸಕಿ ಶಶಿಕಲಾ ಜೊಲ್ಲೆ ನೇತೃತ್ವದ ಕಾರ್ಯಕ್ರಮಕ್ಕೆ ನುಗ್ಗಿದ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ನಡೆಸಿರ್ತಕ್ಕಂಥ ಆರೋಪ ಕೇಳಿಬಂದಿದೆ. ಪರಿಣಾಮ ಆಶ್ರಯ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಲಾಟರಿ ಮೂಲಕ 950 ಮನೆಗಳ ಹಂಚಿಕೆ ಕಾರ್ಯಕ್ರಮದಲ್ಲಿ ಗದ್ದಲ ಉಂಟಾಯಿತು. ನಿಪ್ಪಾಣಿ ತಾಲೂಕಿನ ಪಟ್ಟಣಕುಡಿ ಗ್ರಾಮದಲ್ಲಿ ನಡೆಯುತ್ತಿದ್ದ ಮನೆ ಹಂಚಿಕೆ ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಟ್ಟ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಹಾಗೂ ಬೆಂಬಲಿಗರು ವಾಗ್ವಾದ ನಡೆಸಿದ್ದಾರೆ. ಆಶ್ರಯ ಕಮಿಟಿ ಅಧಿಕಾರಿಗಳು ಸದಸ್ಯರ ಸಮ್ಮುಖದಲ್ಲಿ ಲಾಟರಿ ಮೂಲಕ ಮನೆಗಳ ವಿತರಣಾ ಕಾರ್ಯಕ್ರಮ ನಡೆಸಲಾಗುತ್ತಿತ್ತು. ಈ ವೇಳೆ ಏಕಾಏಕಿ ಬೆಂಬಲಿಗರ ಜೊತೆಗೆ ಕಾರ್ಯಕ್ರಮಕ್ಕೆ ನುಗ್ಗಿದ ಲಕ್ಷ್ಮಣರಾವ್ ಚಿಂಗಳೆ, ಬೇಕಾದವರಿಗೆ ನೀವು ಮನೆಗಳನ್ನು ಹಂಚಲು ಮುಂದಾಗಿದ್ದೀರಿ, ಮನೆಗಳ ಹಂಚಿಕೆಯಲ್ಲಿ ತಾರತಮ್ಯ ನಡೆದಿದೆ ಎಂದು ಶಾಸಕರಿಗೆ ಜೊಲ್ಲೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿಯನ್ನ ಏಕೆ ಕರೆದಿಲ್ಲ ಎಂದು ಪ್ರಶ್ನಿಸಿದ್ದು, ಈ ವೇಳೆ ಶಾಸಕಿ ಜೊಲ್ಲೆ ಹಾಗೂ ಜಿಂಗಳೆ ನಡುವೆ ವಾಗ್ವಾದ ನಡೆದಿದೆ. ಪರಿಸ್ಥಿತಿ ಬಿಗಡಾಯಿಸುತ್ತಿದ್ದಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆಯೂ ವಾಗ್ವಾದ ಶುರುವಾಗಿದ್ದು, ಕಾರ್ಯಕರ್ತರು ತಳ್ಳಾಡಿಕೊಂಡಿದ್ದಾರೆ. ವಾಗ್ವಾದ ತಾರಕಕ್ಕೇರುತ್ತಿದ್ದಂತೆ ಲಕ್ಷ್ಮಣರಾವ್ ಜಿಂಗಳೆಯನ್ನ ಪೊಲೀಸರು ಕರೆದುಕೊಂಡು ಹೋಗಿದ್ದು, ಗದ್ದಲ ಹಿನ್ನೆಲೆ ಮನೆಗಳ ಹಂಚಿಕೆ ಕಾರ್ಯಕ್ರಮವನ್ನು ಅಧಿಕಾರಿಗಳು ಮುಂದೂಡಿದ್ದಾರೆ. ಇದೇ ವೇಳೆ ಭಾವುಕರಾದ ಶಾಸಕಿ ಶಶಿಲೀಲಾ ಜೊಲ್ಲೆ ಭಾವುಕರಾಗಿ ಕಣ್ಣೀರು ಹಾಕಿದ ಪ್ರಸಂಗವೂ ನಡೆದಿದೆ. ಕಾರ್ಯಕ್ರಮ ರದ್ದಾದ ಬಳಿಕ ಮಹಿಳೆಯರ ಜೊತೆಗೆ ಮಾತನಾಡಿದ ಶಶಿಕಲಾ ಜೊಲ್ಲೆ, ಚಿಕ್ಕ ಮಕ್ಕಳ ಜೊತೆ ಮನೆ ಕನಸು ಕಟ್ಟಿಕೊಂಡು ನೀವು ಇಲ್ಲಿಗೆ ಬಂದಿದ್ದೀರಿ, ಆದರೆ ರಾಜಕೀಯ ಮಾಡಿ ಕಾರ್ಯಕ್ರಮವನ್ನು ಹಾಳು ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಕರ್ನಾಟಕ ರಾಜ್ಯದ ಜೈಲುಗಳಲ್ಲಿ ನಡೀತಾ ಇದ್ದಂತಹ ಅಕ್ರಮಗಳನ್ನ ತಡೆಗಟ್ಟಲು ಮತ್ತೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಪ್ರಮುಖ ಬದಲಾವಣೆಗಳನ್ನ ಜಾರಿಗೆ ತಂದಿದ್ದಾರೆ. ಜೈಲುಗಳಲ್ಲಿ ದೀರ್ಘಕಾಲದಿಂದ ಒಂದೇ ಸ್ಥಳದಲ್ಲಿ ನೆಲೆಸಿದ್ದ ಕೈದಿಗಳಿಗೆ ಬಿಗ್ ಶಾಕ್ ನೀಡಲಾಗಿದ್ದು ಅವರ ಬ್ಯಾರಕ್ಗಳನ್ನ ಬದಲಾಯಿಸಲು ಸೂಚನೆಯನ್ನ ನೀಡಲಾಗಿದೆ. ಸುಮಾರು 10, 15, 20 ವರ್ಷಗಳಿಂದ ಒಂದೇ ಬ್ಯಾರಕ್ನಲ್ಲಿ ಇರುತ್ತಿದ್ದ ಕೈದಿಗಳಿಗೆ ಇನ್ಮುಂದೆ ಆಲ್ಫಾಬೆಟಿಕ್ ಆಧಾರದ ಮೇಲೆ ಬ್ಯಾರಕ್ಗಳನ್ನು ಹಂಚಿಕೆ ಮಾಡಲಾಗುತ್ತದೆ. ಈ ಕ್ರಮವು ಕೈದಿಗಳ ಆಯ್ಕೆಯ ಬ್ಯಾರಕ್ಗಳಿಗೆ ಕಡಿವಾಣ ಹಾಕುತ್ತದೆ. ಅಲ್ಲದೆ ಮೊಬೈಲ್ ಫೋನ್ಗಳ ಅಕ್ರಮ ಬಳಕೆ ಮತ್ತು ಜೈಲಾಧಿಕಾರಿಗಳ ಮೂಲಕ ನಡೆಯುತ್ತಿದ್ದ ಭ್ರಷ್ಟಾಚಾರಕ್ಕೂ ಈ ವ್ಯವಸ್ಥೆ ಬ್ರೇಕ್ ಹಾಕಲಿದೆ. ಹಿರಿಯ ಕೈದಿಗಳು ತಮ್ಮ ಪ್ರಭಾವ ಬಳಸಿಕೊಂಡು ತಮ್ಮಿಷ್ಟದ ಸೆಲ್ಗಳನ್ನು ಪಡೆಯುವುದನ್ನು ಮತ್ತು ಇತರ ಕೈದಿಗಳೊಂದಿಗೆ ಡೀಲ್ ಮಾಡುವುದನ್ನು ಈ ಹೊಸ ನಿಯಮಗಳು ತಡೆಯಲಿವೆ. ರಾಜ್ಯದ ಎಲ್ಲಾ ಜೈಲುಗಳಲ್ಲಿ ಈ ಹೊಸ ನಿಯಮ ಜಾರಿಯಾಗಿದ್ದು ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲು ಸಹ ಇದಕ್ಕೆ ಒಳಪಟ್ಟಿದೆ. ಪ್ರಕೃತಿ ಪ್ರೇಮಿಗಳು ಹಾಗೂ ವನ್ಯಜೀವಿ ಆಸಕ್ತರಿಗೆ ಒಂದು ಸಂತಸದ ಸುದ್ದಿ. ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯ ಇಲಾಖೆಯ ಕಠಿಣ ಸುರಕ್ಷತಾ ಕ್ರಮಗಳು ಮತ್ತು ಪೂರಕ ವಾತಾವರಣದಿಂದಾಗಿ ಈ ಉದ್ಯಾನವನಗಳಲ್ಲಿ ಹುಲಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳ ಕಂಡಿದೆ. ಇದರ ಬೆನ್ನಲ್ಲೇ ಸಫಾರಿಗೆ ತೆರಳುವ ಪ್ರವಾಸಿಗರಿಗೆ ಹುಲಿಗಳ ದರ್ಶನ ಭಾಗ್ಯ ನಿರಂತರವಾಗಿ ಸಿಗುತ್ತಿದೆ. ಇತ್ತೀಚೆಗಷ್ಟೇ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಫಾರಿ ವಾಹನದಲ್ಲಿ ತೆರಳುತ್ತಿದ್ದ ಪ್ರವಾಸಿಗರಿಗೆ ಅತ್ಯಂತ ಅಪರೂಪದ ಹಾಗೂ ರೋಮಾಂಚನಕಾರಿ ದೃಶ್ಯವೊಂದು ಕಂಡಿದೆ. ಅರಣ್ಯದ ಹಸಿರ ಮಧ್ಯೆ ರಾಜಗಾಂಭೀರ್ಯದಿಂದ ಓಡಾಡುತ್ತಿದ್ದ 2 ದೊಡ್ಡ ಗಾತ್ರದ ಹುಲಿಗಳು ಏಕಕಾಲದಲ್ಲಿ ಪ್ರವಾಸಿಗರ ಕಣ್ಣಿಗೆ ಬಿದ್ದಿವೆ. ಸಫಾರಿ ವಾಹನವನ್ನು ಕಂಡು ಕಿಂಚಿತ್ತೂ ಹೆದರದೆ ಈ ಜೋಡಿ ಹುಲಿಗಳು ಪ್ರವಾಸಿಗರ ಕ್ಯಾಮೆರಾಗೆ ಅತ್ಯಂತ ಬಿಂದಾಸಾಗಿ ಫೋಸ್ ನೀಡಿವೆ. ಸಾಮಾನ್ಯವಾಗಿ ದಟ್ಟ ಕಾಡಿನಲ್ಲಿ ಹುಲಿಗಳ ದರ್ಶನವಾಗುವುದು ಅತ್ಯಂತ ಅಪರೂಪ. ಆದರೆ ಒಂದೇ ಬಾರಿಗೆ 2 ಹುಲಿಗಳು ಅತ್ಯಂತ ಹತ್ತಿರದಿಂದ ಕಾಣಿಸಿಕೊಂಡು ಗಂಟೆಗಟ್ಟಲೆ ಪ್ರವಾಸಿಗರ ಕಣ್ಣ ಮುಂದೆ ವಿಹರಿಸಿದ್ದನ್ನ ಕಂಡು ಸಫಾರಿಯಲ್ಲಿದ್ದ ಪ್ರವಾಸಿಗರು ಅಕ್ಷರಶಃ ಮಂತ್ರಮುಗ್ಧರಾಗುತ್ತಿದ್ದಾರೆ. ತಮ್ಮ ಪ್ರವಾಸದ ಅತ್ಯುತ್ತಮ ಕ್ಷಣಗಳನ್ನು ಪ್ರವಾಸಿಗರು ಮೊಬೈಲ್ ಹಾಗೂ ವೃತ್ತಿಪರ ಕ್ಯಾಮೆರಾಗಳಲ್ಲಿ ಸೆರೆ ಹಿಡಿದುಕೊಂಡಿದ್ದು ಈ ಫೋಟೋ ಮತ್ತು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗುತ್ತಿವೆ. ನಾಗರಹೊಳೆ ಮತ್ತು ಬಂಡೀಪುರ ಪ್ರವಾಸೋದ್ಯಮಕ್ಕೆ ಈ ವ್ಯಾಘ್ರಗಳ ಸಂಖ್ಯೆ ಹೆಚ್ಚಳವು ಮತ್ತಷ್ಟು ಆನೆಬಲ ತಂದಿದೆ. ಹಳ್ಳಿಗಾಡಿನ ಮಕ್ಕಳು ಅಂತ ಉದಾಸೀನ ಪಡಬೇಡಿ, ಶ್ರದ್ಧೆಯಿಂದ ಓದಿ ಉತ್ತಮ ಶಿಕ್ಷಣ ಪಡೆಯಿರಿ ಅಂತ ಮಳವಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ನಡೆದ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ, ಹಳ್ಳಿಗಳಲ್ಲಿ ನಮ್ಮ ತಂದೆ ತಾಯಿ ಆಸ್ತಿ ಮಾಡಿದ್ದಾರೆ, ಆದರೆ ಶಿಕ್ಷಣವನ್ನು ಕಲಿಯಬೇಕಾದವರು ನೀವು. ಶಿಕ್ಷಣ ಕಲಿತರೆ ಆಸ್ತಿಯನ್ನು ಕಾಪಾಡಿಕೊಂಡು ಹೋಗಲು ಸಾಧ್ಯ. ಅದಕ್ಕಾಗಿ ಪ್ರತಿಯೊಬ್ಬ ಶಿಕ್ಷಣ ಕಲಿಯಿರಿ ಎಂದರು. ಇದೇ ವೇಳೆ ಕುಂತೂರು ಗೋಪಾಲ ಮಾತನಾಡಿ, ಈ ಕ್ಷೇತ್ರದ ಶಾಸಕ ನರೇಂದ್ರ ಸ್ವಾಮಿ ಶಿಕ್ಷಣಕ್ಕೆ ಆದ್ಯತೆ ನೀಡಿದ್ದು ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಕಂಪ್ಯೂಟರ್ ಶಿಕ್ಷಣದ ವ್ಯವಸ್ಥೆ ಜೊತೆಗೆ ಮಾದರಿಯ ಶಿಕ್ಷಣ ನೀಡಲು ಶ್ರಮಿಸುತ್ತಿದ್ದು ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಳ್ಳಿ ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿನಿಯರಿಗೆ ಪ್ರಶಸ್ತಿ ಪತ್ರ ನೀಡಿ ಅಭಿನಂದಿಸಲಾಯಿತು. ಯಾವುದೋ ಈಗ ನೀವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ಮಕ್ಕಳುಗಳು, ಸರ್ಕಾರಿ ಕಾಲೇಜಲ್ಲಿ ಓದಿದಂಥ ಮಕ್ಕಳುಗಳು, ನೀವು ಪ್ರೈವೇಟ್ ಸ್ಕೂಲಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಓದಿರುವಂಥ ಮಕ್ಕಳುಗಳನ್ನ ಕಂಪೇರ್ ಮಾಡ್ಕೊಂಡ್ಬಿಡ್ಬೇಕು. ನಿಮ್ಮಷ್ಟು ಸ್ಕಿಲ್ಸ್ ಅವರಲ್ಲಿ ಇರಲ್ಲ. ಯಾಕಂದರೆ ಯಾಕೆ ಈ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಅವರೆಲ್ಲ ಬರೀ ಬುಕ್ನ ಒಂದು ಹುಳಗಳಾಗಿರ್ತಾರೆ. ಬಟ್ ಯಾರು ಈ ನಮ್ಮ ಹಳ್ಳಿಗಾಡಿನ ಹಳ್ಳಿ ಸೊಗಡಿಂದ ಬೆಳೆದಿರ್ತಾರೆ ಮಕ್ಕಳುಗಳಿಗೆ ಎಲ್ಲ ಕಷ್ಟ ಗೊತ್ತಿರುತ್ತೆ. ಮಕ್ಕಳ ಇನ್ನೊಂದು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಷ್ಟೋ ಜನ ಅನ್ಕೊತಿರ್ತೀರ ನಮ್ಮ ಅಪ್ಪ ನಂಗೆ ಆಸ್ತಿ ಇಟ್ಟಿದ್ದಾನೆ, ನಾನು ಜೀವನ ಮಾಡ್ಬೋದು, ಹೆಂಗೋ ನಡೆದೋಗುತ್ತೆ ಅಂತ. ಅದು ಕೊನೆಯದು. ನಿಮ್ಮದು ಏನು ಅನ್ನೋ ಫೀಲ್ಡ್ನ ಆರಿಸ್ಕೊಂತಿರಲ್ಲ, ಅದು ಕೊನೆಯದು. ಎಲ್ಲ ಟ್ರೈ ಮಾಡಿದ್ರೆ ಸಿಗದೇ ಇದ್ದಾಗ ಕೊನೆಗೆ ಆ ಫೀಲ್ಡ್ನ ಆರಿಸ್ಕೊಳ್ಳಿ, ಏನು ಅಗ್ರಿಕಲ್ಚರ್ ಫೀಲ್ಡ್ನ. ಯಾಕಂದರೆ ಅದು ಏನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅಗ್ರಿಕಲ್ಚರ್ ಫೀಲ್ಡಲ್ಲೂ ಸಂಪಾದನೆ ಮಾಡುವಂಥ ಒಂದು ಧ್ಯೇಯ ಇದೆ, ಅದರಲ್ಲೂ ಮಾಡ್ಬೋದು. ಆದರೆ ಅದನ್ನು ಕಡೆಯಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಮೊದಲೇ ನೀವು ಇವತ್ತು ನೀವೇನು ನೆಕ್ಸ್ಟು ನೀವು ಏನು ಇವತ್ತು. ಕಾರ್ಯಕ್ರಮದಲ್ಲಿ ಕಾಲೇಜು ಪ್ರಾಂಶುಪಾಲ ಆರಂಕೂರು ಮಂಜುನಾಥ್, ಡಾಕ್ಟರ್ ಶಂಕರೇಗೌಡ, ಸುಭಾದ್ರಿ, ಸೀಮಾ ಕೌಸರ್, ತಾರಾ ಜಯಲಕ್ಷ್ಮಿ, ಗುರುಪ್ರಸಾದ್, ಎಎಸ್ ಕುಮಾರಸ್ವಾಮಿ ಸೇರಿದಂತೆ ಕಾಲೇಜಿನ ಇತರ ಉಪನ್ಯಾಸಕಿಯರು ಇದ್ದರು. ಪೆಟ್ರೋಲ್ ಹಾಗೂ ಡೀಸೆಲ್ ದರ ನಿರಂತರವಾಗಿ ಏರಿಕೆ ಆಗ್ತಾ ಇರತಕ್ಕಂಥದ್ದು ರಾಜ್ಯದ ಲಾರಿ ಉದ್ಯಮವನ್ನ ತೀವ್ರ ಸಂಕಷ್ಟಕ್ಕೆ ದೂಡಿದೆ. ಈ ಹಿನ್ನೆಲೆಯಲ್ಲಿ ಲಾರಿ ಮಾಲೀಕರು ಸರಕು ಸಾಗಾಣಿಕೆ ವೆಚ್ಚವನ್ನ ಭಾರೀ ಪ್ರಮಾಣದಲ್ಲಿ ಹೆಚ್ಚಿಸಲು ಗಂಭೀರ ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡೀಸೆಲ್ ಬೆಲೆ ಏರಿಕೆಯ ಹೊರೆ ಹೊರಲಾಗದ ಲಾರಿ ಮಾಲೀಕರು ಇನ್ನು ಮುಂದೆ ಒಂದು ಲೋಡ್ ಸರಕು ಸಾಗಣೆಗೆ ಈಗಿರುವ ದರಕ್ಕಿಂತ ಬರೋಬ್ಬರಿ 3 ಪಟ್ಟು ದರ ಏರಿಕೆ ಮಾಡಲು ನಿರ್ಧರಿಸಿದ್ದಾರೆ. ಈ ಕುರಿತು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಮಹತ್ವದ ಮಾಹಿತಿಯನ್ನು ನೀಡಿದ್ದಾರೆ. ಭಾರೀ ವಾಹನಗಳಾಗಿರುವ ಲಾರಿಗಳಿಗೆ ಪ್ರತಿ 3 ರಿಂದ 8 ಕಿಲೋಮೀಟರ್ ಚಲಿಸಲು 1 ಲೀಟರ್ ಡೀಸೆಲ್ ಅಗತ್ಯವಿರುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಡೀಸೆಲ್ ಬೆಲೆ ಏರಿಕೆಯಾದರೆ ಪ್ರತಿದಿನದ ಇಂಧನ ವೆಚ್ಚ ದುಬಾರಿಯಾಗುತ್ತದೆ. ಇಂಧನ ದರ ಏರಿಕೆಯಿಂದಾಗಿ ಲಾರಿಗಳನ್ನು ರಸ್ತೆಗೆ ಇಳಿಸುವುದೇ ಮಾಲೀಕರಿಗೆ ನಷ್ಟದ ಕೆಲಸವಾಗಿ ಪರಿಣಮಿಸಿದೆ. ಹೀಗಾಗಿ ಸಾಗಾಣಿಕೆ ವೆಚ್ಚವನ್ನು ಏರಿಸುವುದು
ಅನಿವಾರ್ಯವಾಗಿದೆ. ಮಾರುಕಟ್ಟೆಯಲ್ಲಿ ಕೆಲವೊಂದು ಕಡೆ ಸೂಕ್ತ ಬಾಡಿಗೆ ಸಿಗುತ್ತಿಲ್ಲ. ಇದರಿಂದಾಗಿ 30% ರಿಂದ 40% ಲಾರಿಗಳು ನಿಂತಲ್ಲೇ ನಿಲ್ಲುವಂತಾಗಿದ್ದು ಮಾಲೀಕರು ಜೀವನ ನಿರ್ವಹಣೆಗೂ ಪರದಾಡುವಂತಾಗಿದೆ. ನಮಸ್ಕಾರ. ನವೀನ್ ರೆಡ್ಡಿ, ಪ್ರೆಸಿಡೆಂಟ್, ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ₹3.11 ಬೆಲೆ ಏರಿಕೆ ಆಗಿದೆ ಡೀಸೆಲ್ ಪರ್ ಲೀಟರ್. ಇವತ್ತು ಲಾರಿಗಳಾದರೆ 3 ರಿಂದ 4 ಕಿಲೋಮೀಟರ್ ಆವರೇಜ್ ಪರ್ ಲೀಟರ್ ಬರುತ್ತೆ. ಸೊ ನಮಗೆ ₹3.11 ಪರ್ ಲೀಟರ್ ಜಾಸ್ತಿ ಆದರೆ ಒಂದು ಲೀಟ್ರಿಗೆ ₹3.11 ಜಾಸ್ತಿ ಆದರೆ ನಮಗೆ ಬರೋದೇ 3 ರಿಂದ 4 ಕಿಲೋಮೀಟ್ರ್. ಇವತ್ತು ಬೆಲೆ ಏರಿಕೆ ಈ ಥರ ಆದರೆ ಪ್ರತಿಯೊಂದು ವಸ್ತುನೂ ಏರಿಕೆ ಆಗುತ್ತೆ. ನಮಗೆ ಟೈರ್ ಇರ್ಬೋದು, ಇದಿರ್ಬೋದು, ಏನೇ ಇಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಆಗ್ತಾನೇ ಇರುತ್ತೆ. ಸೊ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದರೆ ನಾವು ₹3.11 ಜಾಸ್ತಿ ಆಗಿರೋದ್ರಿಂದ ನಾವು ₹1,000 ಬಾಡಿಗೆ ₹3,000 ಮಾಡ್ಕೊಳ್ಳೇಬೇಕು, ಬೇರೆ ವಿಧಿ ಇಲ್ಲ. ಸೊ ಈ ವಸ್ತುಗಳು ನಾವು ₹1,000 ₹3,000 ಮಾಡಿಕೊಂಡ್ರೆ ಅದು ಬೆಲೆ ಏರಿಕೆಯಲ್ಲಿ ಹಾಲಿರ್ಬೋದು, ರಾಜಧಾನಿ ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಕಾಟ ಮತ್ತು ಅವರಿಂದ ನಡೀತಾ ಇರತಕ್ಕಂತಹ ಕ್ರಿಮಿನಲ್ ಚಟುವಟಿಕೆಗಳು ಸಾರ್ವಜನಿಕರಲ್ಲಿ ಭಾರಿ ಆತಂಕವನ್ನ ಮೂಡಿಸಿದ್ದಾವೆ. ಕಾನೂನು ಪ್ರಕಾರ ದೇಶದಿಂದ ಹೊರಹಾಕಲ್ಪಟ್ಟ ಅಕ್ರಮ ವಲಸಿಗರು ಕೇವಲ 10 ದಿನಗಳಲ್ಲಿ ಮತ್ತೆ ಅಕ್ರಮವಾಗಿ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾ ಇರತಕ್ಕಂತಹ ವಿಷಯ ಆತಂಕವನ್ನ ಮೂಡಿಸಿದೆ. ಒಂದು ತಿಂಗಳ ಹಿಂದೆಯಷ್ಟೇ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಪೊಲೀಸರು ಹಾಗೂ ಎಫ್ಆರ್ಆರ್ಒ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ನೆಲೆಸಿದ್ದ ಕೆಲವು ಬಾಂಗ್ಲಾ ಪ್ರಜೆಗಳನ್ನು ಕಾನೂನುಬದ್ಧವಾಗಿ ಗಡಿಪಾರು ಮಾಡಿ ಬಂದಿದ್ರು. ಆದರೆ ಹೀಗೆ ಡಿಪೋರ್ಟ್ ಆಗಿದ್ದವರಲ್ಲಿ ಅಲಾಮಿನ್ ಎಂಬ ಬಾಂಗ್ಲಾ ಪ್ರಜೆ ತನಿಖಾ ಸಂಸ್ಥೆಗಳ ಕಣ್ಣಿಗೆ ಮಣ್ಣೆರಚಿ ಬಿಟ್ಟು ಬಂದ 10 ದಿನದಲ್ಲಿ ಮತ್ತೆ ಬೆಂಗಳೂರಿಗೆ ಅಕ್ರಮವಾಗಿ ಎಂಟ್ರಿ ಕೊಟ್ಟಿದ್ದಾನೆ. ಅಕ್ರಮವಾಗಿ ವಾಪಸ್ ಬಂದ ಅಲಾಮಿನ್ ಬೆಂಗಳೂರಿನ ಶೆಡ್ ಒಂದರಲ್ಲಿ ವಾಸವಿದ್ದನು. ಆದರೆ ಈತನ ಕ್ರಿಮಿನಲ್ ಬುದ್ಧಿ ಮಾತ್ರ ಬದಲಾಗಿರಲಿಲ್ಲ. ಸ್ಥಳೀಯವಾಗಿ ಅಕ್ರಮ ಸಂಬಂಧ ಹೊಂದಿದ್ದ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಈತನ ಮೇಲೆ ಕೂಲಿ ಕಾರ್ಮಿಕರು ತೀವ್ರವಾಗಿ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಯ ತೀವ್ರತೆಗೆ ಅಲಾಮಿನ್ನ ಕಾಲು ಮುರಿದಿದ್ದು ಸದ್ಯ ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಸದ್ಯ ಆಸ್ಪತ್ರೆಯಲ್ಲಿರುವ ಈತನನ್ನ ಸ್ಥಳೀಯರು ವಿಚಾರಿಸುತ್ತಿರುವ ಹಾಗೂ ಈತ ಅಕ್ರಮವಾಗಿ ವಾಪಸ್ ಬಂದಿರುವುದನ್ನು ಒಪ್ಪಿಕೊಳ್ಳುವ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ರಾಜ್ಯದಲ್ಲಿ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ತಕ್ಷಣವೇ ಅವರನ್ನು ದೇಶದಿಂದ ಹೊರಹಾಕಬೇಕು ಎಂದು ಇತ್ತೀಚೆಗಷ್ಟೇ ಡಿಜಿ ಮತ್ತು ಐಜಿಪಿ ಡಾಕ್ಟರ್ ಸಲೀಂ ಅವರು ರಾಜ್ಯ ಪೊಲೀಸ್ ಇಲಾಖೆಗೆ ಖಡಕ್ ಆದೇಶ ನೀಡಿದ್ದರು. ಆದರೆ ಪೊಲೀಸರು ಎಷ್ಟೇ ಕಷ್ಟಪಟ್ಟು ಗಡಿಪಾರು ಮಾಡಿದರೂ ಅಕ್ರಮವಾಸಿಗಳು ಯಾವುದೇ ಭಯವಿಲ್ಲದೆ ಮತ್ತೆ ಬೆಂಗಳೂರಿಗೆ ಲಗ್ಗೆ ಇಡುತ್ತಿರುವುದು ಪೊಲೀಸ್ ಇಲಾಖೆಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಬೆಂಗಳೂರಿಗೆ ಕಳ್ಳದಾರಿಯ ಮೂಲಕ ಮರುಪ್ರವೇಶ ಪಡೆಯುತ್ತಿರುವ ಈ ಅಕ್ರಮ ವಲಸಿಗರು ಇಲ್ಲಿನ ಸ್ಥಳೀಯ ಕ್ರೈಮ್ ಸೀನ್ಗಳಲ್ಲಿ ಭಾಗಿಯಾಗುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬರುತ್ತಿದೆ. ಇದು ನಗರದ ಸುರಕ್ಷತೆಗೆ ದೊಡ್ಡ ಸವಾಲಾಗಿದ್ದು ಗಡಿ ಭದ್ರತೆ ಹಾಗೂ ಸ್ಥಳೀಯ ತನಿಖಾ ಸಂಸ್ಥೆಗಳ ವೈಫಲ್ಯವನ್ನು ಎತ್ತಿ ತೋರಿಸುತ್ತೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಯಾರು ಹೋಗಿಲ್ಲ, ಇನ್ನು ತುಂಬ ಜನ ಬಾಂಗ್ಲಾದೇಶರು ಇದ್ದಾರೆ. ಪ್ರತಿ ಶೆಡ್ಡಲ್ಲಿ ಓಡಿದ್ರೆ ಬಾಂಗ್ಲಾದೇಶ ಇದ್ದೇ ಇದ್ದಾರೆ. ನಮ್ಮ ನೋಡ್ಬಿಟ್ಟು ಓಡೋಗ್ತಾ ಇದ್ದಾರೆ. ನಾವು ಇವಾಗ ನೋಡಿ ಇಲ್ಲಿ ಬಂದ ತಕ್ಷಣ ಸುಮಾರು ಒಂದು 20 ರಿಂದ 30 ಜನ ಓಡೋಗ್ಬಿಟ್ರು. ಇವನು ಓಡೋಕ್ಕಾಗಿಲ್ಲ, ಅವನಿಗೆ ಉಳ್ಕೊಂಡ್ಬಿಟ್ಟ, ಇವನು ಕಾಲು ಈ ಥರ ಆಗಿದೆ ಅಂತ. ನಾನು ಸರ್ಕಾರಕ್ಕೆ ಹೇಳ್ತೀನಿ ಅಥವಾ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೇಳ್ತೀನಿ, ನೀವು ಸ್ಕ್ವಾಡ್ ರಚನೆ ಮಾಡಿದ್ದೆವು, ನಾವು ಹಿಡಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ, ನೀವು ಯಾರಿಗೂ ಒಬ್ರಿಗೆ ಹಿಡಿದಿಲ್ಲ, ನೀವು ಯಾವ ಸ್ಕ್ವಾಡ್ ರಚನೆ ಮಾಡಿಲ್ಲ ಅನ್ಕೋತೀನಿ. ಹೆಂಗೂ ಎಲ್ಲ ಹಂಗೆ ಇದ್ದಾರಲ್ಲ, ನೀವು ಸ್ಕ್ವಾಡ್ ರಚನೆ ಮಾಡಿದ್ದೀರಾ? ಯಾರಿಗೆ ಹಿಡಿದಿದ್ದೀರಾ ನೀವು? ನಾವು ಏನಾರು ಕೇಳಕ್ಕೆ ಹೋದ್ರೆ ಪೊಲೀಸ್ ನೈತಿಕಿರಿ ಅಂತೆ. ನೀವು ಪೊಲೀಸರು ನೀವು ಕೆಲಸ ಮಾಡಿ, ನಾವು ಯಾಕೆ ಬರೋಣ? ಇದು ನೋಡಿ, ಇವ್ರಿಗೆ ಹಿಡೀರಿ ನೀವು. ಬಾಂಗ್ಲಾದೇಶವ್ರನ್ನ ಇಲ್ಲಿಗಲ್ಲಿ ಯಾಕೆ ಬಂದಿದ್ದಾರಲ್ಲ, ಇವರೆಲ್ಲ ಏನೇನು ಕೆಲಸ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಲ್ಲ. ನೀವು ಕೆಲಸ ನೀವು ಹಿಡಿತಾ ಇಲ್ಲ, ಅದಕ್ಕೆ ನಾವು ಬಂದು ನಿಮ್ಮ ತೋರಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ನಾವು ಏನೂ ಇಲ್ಲ, ಬಂದು ನಿಮ್ಗೆ ತೋರಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ಬಾಂಗ್ಲಾದೇಶವ್ರು ಇದ್ದಾರೆ ಅಂತ ಅಂದ್ಬಿಟ್ಟು ನೀವು ಮಾಡ್ಲಾರ ಕೆಲಸ ನಾವು ಮಾಡ್ತಾ ಇದ್ದೇವೆ. ನೀವು ಮಾಡಿದ್ರೆ ನಾವ್ಯಾಕೆ ಮಾಡೋಣ? ನಾವ್ಯಾಕೆ ಪೊಲೀಸ್ ನೈತಿಗಿರಿ ಮಾಡೋಣ? ನೀವು ಮಾಡಿ ಹಿಡೀರಿ. ತುಂಬಾ ಜನ ಬಾಂಗ್ಲಾದೇಶ ಇದ್ದಾರೆ, ನಿಮ್ಗೆ ಆಗಿಲ್ಲ ಹೇಳಿ, ನಾವು ತೋರಿಸ್ಬಿಡ್ತೇವೆ ಇದಾರ ನೋಡಿ ತಂದ್ಬಿಟ್ಟು. ಸರ್ ಅದು SIT ರಚನೆ ಮಾಡಿದ್ದು ಅದೊಂದು ಹೇಳಿ ಸರ್. ನಾವೆಲ್ಲ ಅನ್ಕೊಂಡಿರ್ಬೇಕು ಬಾಂಗ್ಲಾದೇಶವ್ರು ಆಲ್ರೆಡಿ ಹೋಗ್ಬಿಟ್ಟಿರಂತ. ಇನ್ನೂ ಬಾಂಗ್ಲಾದೇಶವ್ರು ಯಾರು ಹೋಗಿಲ್ಲ, ಇನ್ನೂ ತುಂಬಾ ಜನ ಬಾಂಗ್ಲಾದೇಶವ್ರು ಇದ್ದಾರೆ. ಪ್ರತಿ ಶೆಡ್ಡಲ್ಲಿ ಓಡಿದ್ರೆ ಬಾಂಗ್ಲಾದೇಶ ಇದ್ದೇ ಇದ್ದಾರೆ. ನಮ್ಮ ನೋಡ್ಬಿಟ್ಟು ಓಡೋಗ್ತಾ ಇದ್ದಾರೆ. ನಾವು ಇವಾಗ ನೋಡಿ ಇಲ್ಲಿ ಬಂದ ತಕ್ಷಣ ಸುಮಾರು ಒಂದು 20 ರಿಂದ 30 ಜನ ಓಡೋಗ್ಬಿಟ್ರು. ಇವನು ಓಡೋಕ್ಕಾಗಿಲ್ಲ, ಅವನಿಗೆ ಉಳ್ಕೊಂಡ್ಬಿಟ್ಟ, ಇವನು ಕಾಲು ಈ ಥರ ಆಗಿದೆ ಅಂತ. ನಾನು ಸರ್ಕಾರಕ್ಕೆ ಹೇಳ್ತೀನಿ ಅಥವಾ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೇಳ್ತೀನಿ, ನೀವು ಸ್ಕ್ವಾಡ್ ರಚನೆ ಮಾಡಿದ್ದೆವು, ನಾವು ಹಿಡಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ, ನೀವು ಯಾರಿಗೂ ಒಬ್ರಿಗೆ ಹಿಡಿದಿಲ್ಲ, ನೀವು ಯಾವ ಸ್ಕ್ವಾಡ್ ರಚನೆ ಮಾಡಿಲ್ಲ ಅನ್ಕೋತೀನಿ. ಹೆಂಗೂ ಎಲ್ಲ ಹಂಗೆ ಇದ್ದಾರಲ್ಲ, ನೀವು ಸ್ಕ್ವಾಡ್ ರಚನೆ ಮಾಡಿದ್ದೀರಾ? ಯಾರಿಗೆ ಹಿಡಿದಿದ್ದೀರಾ ನೀವು? ನಾವು ಏನಾರು ಕೇಳಕ್ಕೆ ಹೋದ್ರೆ ಪೊಲೀಸ್ ನೈತಿಕಿರಿ ಅಂತೆ. ನೀವು ಪೊಲೀಸರು ನೀವು ಕೆಲಸ ಮಾಡಿ, ನಾವು ಯಾಕೆ ಬರೋಣ? ಇದು ನೋಡಿ, ಇವ್ರಿಗೆ ಹಿಡೀರಿ ನೀವು. ಬಾಂಗ್ಲಾದೇಶವ್ರನ್ನ ಇಲ್ಲಿಗಲ್ಲಿ ಯಾಕೆ ಬಂದಿದ್ದಾರಲ್ಲ, ಇವರೆಲ್ಲ ಏನೇನು ಕೆಲಸ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಲ್ಲ. ನೀವು ಕೆಲಸ ನೀವು ಹಿಡಿತಾ ಇಲ್ಲ, ಅದಕ್ಕೆ ನಾವು ಬಂದು ನಿಮ್ಮ ತೋರಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ನಾವು ಏನೂ ಇಲ್ಲ, ಬಂದು ನಿಮ್ಗೆ ತೋರಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ಬಾಂಗ್ಲಾದೇಶವ್ರು ಇದ್ದಾರೆ ಅಂತ ಅಂದ್ಬಿಟ್ಟು ನೀವು ಮಾಡ್ಲಾರ ಕೆಲಸ ನಾವು ಮಾಡ್ತಾ ಇದ್ದೇವೆ. ನೀವು ಮಾಡಿದ್ರೆ ನಾವ್ಯಾಕೆ ಮಾಡೋಣ? ನಾವ್ಯಾಕೆ ಪೊಲೀಸ್ ನೈತಿಗಿರಿ ಮಾಡೋಣ? ನೀವು ಮಾಡಿ ಹಿಡೀರಿ.
ತುಂಬಾ ಜನ ಬಾಂಗ್ಲಾದೇಶ ಇದ್ದಾರೆ. ನಿಮ್ಗೆ ಆಗಿಲ್ಲ ಹೇಳಿ, ನಾವು ತೋರಿಸ್ಬಿಡ್ತೇವೆ ಇಲ್ಲಿ ಇದಾರ ನೋಡಿ ತಂದ್ಬಿಟ್ಟು. ಸರ್ ಅದು SIT ರಚನೆ ಮಾಡಿದ್ದು ಅದೊಂದು ಹೇಳಿ ಸರ್. ರಾಜ್ಯ ರಾಜಧಾನಿ ಬೆಂಗಳೂರಿನ ಸದಾಶಿವನಗರದ ತಮ್ಮ ಸರ್ಕಾರಿ ನಿವಾಸದಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ SIR ವಿಚಾರವಾಗಿ ನಡೆಯಲಿರುವ ಚರ್ಚೆಗಳ ಕುರಿತು ಮಹತ್ವದ ಸುಳಿವನ್ನ ನೀಡಿದ್ದಾರೆ. ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ SIR ವಿಚಾರ ಮುನ್ನೆಲೆಗೆ ಬರುತ್ತದೆಯೇ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಗೃಹ ಸಚಿವರು, ಸಭೆಯ ಅಧಿಕೃತ ಅಜೆಂಡಾದಲ್ಲಿ ಈ ವಿಷಯ ಸೇರ್ಪಡೆಯಾಗಿಲ್ಲ. ಆದರೆ ಸಭೆಯಲ್ಲಿ ಅನೌಪಚಾರಿಕವಾಗಿ ಈ ವಿಚಾರ ಚರ್ಚೆಗೆ ಬಂದರೆ ಖಂಡಿತವಾಗಿಯೂ ನಾವು ಮಾತನಾಡುತ್ತೇವೆ ಎಂದು ಸ್ಪಷ್ಟಪಡಿಸಿದರು. SIR ಅನುಷ್ಠಾನದಿಂದ ರಾಜ್ಯಕ್ಕೆ ಅಥವಾ ಇಲಾಖೆಗೆ ಯಾವ ರೀತಿಯ ಅನಾನುಕೂಲಗಳು ಎದುರಾಗಬಹುದು ಎಂಬುದರ ಕುರಿತು ಸಚಿವ ಸಂಪುಟದಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗುವುದು. SIR ವಿಚಾರವಾಗಿ ನಮಗಿದ್ದ ಆತಂಕ ಮತ್ತು ಸಂದೇಹಗಳು ಈಗ ನಿಜವೆಂದು ಸಾಬೀತಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಮತ್ತು ಮುಂದಿನ ಹೆಜ್ಜೆಗಳನ್ನು ಹೇಗೆ ಇಡಬೇಕು ಎಂಬುದರ ಬಗ್ಗೆ ಚರ್ಚೆ ನಡೆಸಲಾಗುತ್ತದೆ. 5 ರಾಜ್ಯಗಳ ಚುನಾವಣೆಗಿಂತ ಮುಂಚೆಯೇ ಈ ವಿಷಯ ಚರ್ಚೆಗೆ ಬಂದಿತ್ತು. ನಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ ಹಲವು ಬಾರಿ SIR ವಿರುದ್ಧ ತನ್ನ ನಿಲುವನ್ನು ಹಾಗೂ ಹೇಳಿಕೆಗಳನ್ನು ಬಹಿರಂಗವಾಗಿಯೇ ನೀಡಿದೆ. SIR ವಿಚಾರದಲ್ಲಿ ನಮಗೆ ಮೊದಲಿನಿಂದಲೂ ಇದ್ದ ಸಂದೇಹಗಳು ಈಗ ಪ್ರೂವ್ ಆಗಿವೆ. ಇದರಿಂದ ಆಗುವ ಅನಾನುಕೂಲಗಳ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚಿಸುತ್ತೇವೆ. ಈ ವಿಷಯದಲ್ಲಿ ನಾವು ಇನ್ಮುಂದೆ ಯಾವ ರೀತಿ ಹೆಚ್ಚಿನ ಎಚ್ಚರಿಕೆಯಿಂದ ಇರಬೇಕು ಎಂಬುದೇ ನಮ್ಮ ಮುಂದಿರುವ ಪ್ರಮುಖ ಆಲೋಚನೆ. ಗೃಹ ಸಚಿವರ ಈ ಹೇಳಿಕೆಯು ಇಂದಿನ ಸಚಿವ ಸಂಪುಟ ಸಭೆಯ ಮೇಲಿನ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸಿದೆ. ಪಕ್ಷದ ಹಿರಿಯ ನಾಯಕರು ಹಾಗೂ ಗೃಹ ಸಚಿವರೇ SIR ವಿರುದ್ಧದ ಸಂದೇಹಗಳು ನಿಜವಾಗಿವೆ ಎಂದು ಹೇಳಿರುವುದರಿಂದ ಇಂದಿನ ಅನೌಪಚಾರಿಕ ಸಭೆಯಲ್ಲಿ ಸರ್ಕಾರ ಯಾವ ನಿರ್ಣಯ ಕೈಗೊಳ್ಳಲಿದೆ ಎಂಬುದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇಲ್ಲ, ಅಜೆಂಡಾದಲ್ಲಿ SIR ಬಗ್ಗೆ ಏನು ಬಂದಿಲ್ಲ. ಆದರೆ ಇನ್ಫಾರ್ಮಲಿ ಡಿಸ್ಕಷನ್ಸ್ ಆದರೆ ಏನು ಪರಿಸ್ಥಿತಿ ಇದೆ, ಅದರ ಇಂಪ್ಯಾಕ್ಟ್ ಏನಿದೆ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಯಾಕೆಂದರೆ ನಾವು ಈಗಾಗಲೇ ಕಾಂಗ್ರೆಸ್ ಪಕ್ಷ SIR ವಿರುದ್ಧ ಅನೇಕ ಬಾರಿ ಹೇಳಿದೆ. ಈಗಾಗಲೇ 5 ರಾಜ್ಯದ ಚುನಾವಣೆಗಳ ಮುಂಚೆನೂ ಕೂಡ ಈ ಮಾತುಗಳು ಬಂದಿತ್ತು. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ SIR ಮಾಡುವಾಗ ಏನು ನಮ್ಮ ಸಂದೇಹಗಳಿದ್ವು ಅವೆಲ್ಲ ಕೂಡ ಇವತ್ತು ಒಂದು ರೀತಿಯಲ್ಲಿ ಪ್ರೂವ್ ಆಗಿದೆ ಅನ್ನುವಂಥ ಮಾತುಗಳು ಬರ್ತಾ ಇದೆ. ಹಾಗಾಗಿ ನಾವು ಇಲ್ಲಿ ಯಾವ ರೀತಿ ಎಚ್ಚರಿಕೆಯಾಗಿರಬೇಕು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆದರೂ ಆಗ್ಬೋದು. ಅಜೆಂಡಾದಲ್ಲಂತೂ ಸಬ್ಜೆಕ್ಟ್ ಇದು. ಇವತ್ತು ಕೇಸ್ಗಳನ್ನು ವಾಪಸ್ ಪಡೆಯುವಂಥ ವಿಚಾರ ಕೂಡ ಈಗ ಕ್ಯಾಬಿನೆಟ್ನ ಚರ್ಚೆಗೆ ಬರ್ಬೋದು. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಯಶಸ್ವಿಯಾಗಿ 3 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರ ಹಾಗೂ ಹಿರಿಯ ನಾಯಕ ಬಸವರಾಜ ರಾಯರೆಡ್ಡಿ ಅವರು ಸಿಎಂ ಮತ್ತು ಸಚಿವ ಸಂಪುಟಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇದೇ ವೇಳೆ ಕೇಂದ್ರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಯರೆಡ್ಡಿ, ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ 12 ವರ್ಷಗಳಾಗಿವೆ. ಅಂದಿನ UPA ಸರ್ಕಾರ ಮತ್ತು ಮನಮೋಹನ್ ಸಿಂಗ್ ಅವರನ್ನ ಲೇವಡಿ ಮಾಡಿದ್ದ ಮೋದಿ ಇಂದು ದೇಶದ ಆರ್ಥಿಕತೆಯನ್ನು ಸಂಪೂರ್ಣ ದುಸ್ಥಿತಿಗೆ ತಂದಿಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ರೂಪಾಯಿ ಮೌಲ್ಯ ಪಾತಾಳಕ್ಕೆ ಕುಸಿದಿದ್ದು, ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು $1 ಎದುರು ರೂಪಾಯಿ ಬೆಲೆ $100 ಗಡಿ ದಾಟಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಇಂದು ಇರಾನ್ ಮತ್ತು ಅಮೆರಿಕ ನಡುವೆ ಸಂಘರ್ಷ ನಡೆಯುತ್ತಿದೆ. ಆದರೆ ಭಾರತಕ್ಕೆ ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶದ ಜೊತೆ ಯುದ್ಧವಾಗಿದೆಯೇ? ಬೇರೆ ದೇಶಗಳಾದ ದುಬೈ, ಚೈನಾ, ಕೊರಿಯಾ, ಕೆನಡಾ ಕರೆನ್ಸಿಗಳು ಸ್ಥಿರವಾಗಿವೆ. ಪಾಕಿಸ್ತಾನ, ಬಾಂಗ್ಲಾದೇಶದಲ್ಲೂ ಇಷ್ಟೊಂದು ಕುಸಿತವಾಗಿಲ್ಲ. ನಮ್ಮಲ್ಲಿ ಮಾತ್ರ ರೂಪಾಯಿ ಮೌಲ್ಯ ಕುಸಿಯಲು ಕೇಂದ್ರದ ಕೆಟ್ಟ ಆರ್ಥಿಕ ನೀತಿಯೇ ಕಾರಣ ಎಂದರು. ಕಳೆದ ವಾರವಷ್ಟೇ ಕೇಂದ್ರ ಸರ್ಕಾರ ಯಾರು ವಿದೇಶ ಪ್ರವಾಸ ಮಾಡಬೇಡಿ, ಚಿನ್ನ ಖರೀದಿಸಬೇಡಿ, ಆರ್ಥಿಕ ವೆಚ್ಚ ಮಾಡಬೇಡಿ ಎಂದು ಸೂಚಿಸಿದೆ. ಕೋವಿಡ್ ಬಿಕ್ಕಟ್ಟಿನ ಸಮಯದಲ್ಲಾಗುವ ಇಂತಹ ಪರಿಸ್ಥಿತಿ ಇಂದು ದೇಶದಲ್ಲಿ ನಿರ್ಮಾಣವಾಗಿದೆ. ಇದಕ್ಕೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉತ್ತರಿಸಬೇಕು ಎಂದು ಆಗ್ರಹಿಸಿತು. 2008ರಲ್ಲಿ ಕಚ್ಚಾ ತೈಲದ ದರ ಬ್ಯಾರೆಲ್ಗೆ $147 ಇದ್ದಾಗ ದೇಶದಲ್ಲಿ ಪೆಟ್ರೋಲ್ ಬೆಲೆ $52 ಇತ್ತು. ಇಂದು ಕಚ್ಚಾ ತೈಲ $109, $110 ಆಸುಪಾಸಿನಲ್ಲಿದ್ದರೂ ಪೆಟ್ರೋಲ್ ಬೆಲೆ 100 ಗಡಿ ದಾಟಿದೆ. ಇನ್ನು $5 ಹೆಚ್ಚಾಗಲಿದೆ ಎನ್ನುತ್ತಾರೆ. ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಟ್ಟಾಗ ಡಾಲರ್ ಎದುರು ರೂಪಾಯಿ ಮೌಲ್ಯ $66 ಇತ್ತು. ಈಗ 12 ವರ್ಷಗಳಲ್ಲಿ $37 ಹೆಚ್ಚಾಗಿದೆ ಎಂದು ಅಂಕಿಅಂಶವನ್ನು ಬಿಚ್ಚಿಟ್ಟರು. ನೋಡಿ, ಭಾರತದ ಪ್ರಧಾನಮಂತ್ರಿಗಳು ಅವರು ಹೇಳಿದ ಕೇಳ್ತಿದ್ದೀನಿ. 2014ರಲ್ಲಿ ನರೇಂದ್ರ ಮೋದಿಯವರು ಬಹಳ ಟೀಕೆ ಮಾಡಿದರು. ಬಹಳ ಸಾಲ ತೆಗೆದುಕೊಂಡಿದ್ದಾರೆ ಹಿಂದಿನ ಪ್ರಧಾನಮಂತ್ರಿ ಅಂತ. ಮಾರ್ಚ್ 2014ರಲ್ಲಿ ಏನು ಚುನಾವಣೆಗಳು ಕಳೆದು ಅಧಿಕಾರದ ಹಸ್ತಾಂತರ ಆಯಿತು ಮೇ ತಿಂಗಳಲ್ಲಿ. ಆವಾಗ ನಮ್ಮ ದೇಶದ ಒಟ್ಟು ಸಾಲ 52 ಲಕ್ಷ ಕೋಟಿ. ಒಟ್ಟು ಸಾಲ
ಅಂದರೆ 1952 ಇಂದ ಹಿಡಿದು ಒಟ್ಟು ಸಾಲ 52 ಲಕ್ಷ ಕೋಟಿ. ಈಗ ಈ ವರ್ಷ ಅಂದರೆ ಈ ಆರ್ಥಿಕ ವರ್ಷ 26-27 ಸಾಲಿಗೆ 16 ಲಕ್ಷ ಕೋಟಿ ಸಾಲ ತೆಗೆದುಕೊಂಡಿದ್ದಾರೆ. ಈ ವರ್ಷ ಮೋದಿಯವರು 16 lakh crores ದಿಸ್ FY ಓನ್ಲಿ. ಅದನ್ನೆಲ್ಲ ಹಿಡಿದ್ರೆ ನಮ್ಮ ಒಟ್ಟು ದೇಶದ ಸಾಲ ಇವತ್ತು 216 ಲಕ್ಷ ಕೋಟಿ ಆಗ್ತದೆ. 216 ಲಕ್ಷ ಕೋಟಿ. ಎಲ್ಲಿ 52 ಲಕ್ಷ ಕೋಟಿ, ಎಲ್ಲಿ 216. ಒಂದು ಕಡೆ ವಿಪರೀತ ಸಾಲ, ಒಂದು ಕಡೆ ನಿರುದ್ಯೋಗ, ಒಂದು ಕಡೆ ನಮ್ಮ ರೂಪಾಯಿ ವ್ಯಾಲ್ಯೂ ಜಗತ್ತಿನಲ್ಲಿ ಎಲ್ಲರಿಗಿಂತ ಕಡಿಮೆ ಆಗ್ತಾ ಇದೆ, ಬಡತನ ಜಾಸ್ತಿ ಆಗ್ತಾ ಇದೆ, ಹಸಿವು ಜಾಸ್ತಿ ಆಗ್ತಾ ಇದೆ, ಹಂಗರ್ ಆಲ್ಸೋ. ಹೀಗಾಗಿ ದೇ ಹ್ಯಾವ್ ನೋ ಮಾರಲ್ ರೈಟ್ಸ್, ಲೆಟ್ ದೆಮ್ ಟು ಟೆನ್ ಗೋ. ಥ್ಯಾಂಕ್ ಯು. ಈಗ ಸಂಕ್ಷಿಪ್ತ ಸುದ್ದಿಗಳು. ಜಿಲ್ಲೆಯ ತಮಿಳುನಾಡಿನ ಗಡಿ ತಳವಾಡಿಯ ಮರೂರು ಬಳಿ ಸಂಜೆಯಾದರೆ ಒಂಟಿ ಸಲಗ ರಸ್ತೆಗಿಳಿತಾ ಇದ್ದು ಗ್ರಾಮಸ್ಥರು ಆತಂಕದಲ್ಲಿಯೇ ದಿನದೂಡುವಂತಾಗಿದೆ. ವಾಹನಗಳು ಬಂದರೆ ಆನೆ ಅಟ್ಟಾಡಿಸುವ ಕಾರಣ ಸಂಜೆ ವೇಳೆ ರಸ್ತೆಯಲ್ಲಿ ಸಂಚರಿಸಲು ವಾಹನ ಸವಾರರು ಭಯಪಡಬೇಕಾದ ಸ್ಥಿತಿ ಉದ್ಭವಿಸಿದೆ. ಬೆಳಗಿನ ವೇಳೆ ಜಮೀನುಗಳತ್ತ ಲಗ್ಗೆ ಇಡುತ್ತಿದ್ದ ಕಾಡಾನೆಗಳು ಇದೀಗ ಗ್ರಾಮಗಳ ಸುತ್ತಮುತ್ತವೇ ಸಂಚಾರ ನಡೆಸುತ್ತಿರುವುದು ಆತಂಕ ಹೆಚ್ಚಿಸಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜಧಾನಿಯಲ್ಲಿ ಮಹಿಳೆಯರಿಗೆ ಸಿಗ್ತಾ ಇಲ್ಲ ರಕ್ಷಣೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಹೀನ ಕೃತ್ಯ. ಪಾರ್ಟ್ ಟೈಮ್ ಕೆಲಸ ಮುಗಿಸಿ ಬಂದಿದ್ದ ಕಾಲೇಜು ಯುವತಿ ಮೇಲೆ ಅತ್ಯಾಚಾರ. ನಿಪ್ಪಾಣಿಯಲ್ಲಿ ಹದ್ದು ಮೀರಿದ ರಾಜಕೀಯ ಕಿತ್ತಾಟ. ಶಾಸಕಿ ಶಶಿಕಲಾ ಜೊಲ್ಲೆ ಕಾರ್ಯಕ್ರಮಕ್ಕೆ ನುಗ್ಗಿ ಕಾಂಗ್ರೆಸ್ ಕಾರ್ಯಕರ್ತರ ಗಲಾಟೆ. ವೇದಿಕೆಯಲ್ಲಿ ಕಣ್ಣೀರು ಹಾಕಿದ ಮಹಿಳಾ ಶಾಸಕಿ. ರಾಜ್ಯದ ಕಾರಾಗೃಹಗಳಲ್ಲಿ ಭಾರೀ ಬದಲಾವಣೆ. ಜೈಲಿನ ಅಕ್ರಮಗಳಿಗೆ ಬ್ರೇಕ್. ಜೈಲು ಹಕ್ಕಿಗಳಿಗೆ ಡಿಜಿಪಿ ಅಲೋಕ್ ಕುಮಾರ್ ಬಿಗ್ ಶಾಕ್. ಇದಾಗಿ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿಬಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.